ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಡೇ 2 ಅಂತ ತಗೊಳ್ಳಿ, ಲೆಸನ್ ನಂಬರ್ 2 ಅಂತ ತಗೊಳ್ಳಿ, ಇಂಟ್ರಡಕ್ಷನ್ ಪಾರ್ಟ್. ಕಳೆದ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಟ್ಯಾರೋ ಯಾವ ರೀತಿ ನಾವು ಡೆಕ್ಸ್ನ ಯೂಸ್ ಮಾಡಬೇಕು, ಕ್ಲಿನ್ಸ್ ಮಾಡಬೇಕು, ಚಾರ್ಜ್ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು ಅಂತೆಲ್ಲ ನಾವು ನೋಡಿದ್ವಿ. ಇವತ್ತು ಏನು ನೋಡೋಣ ಅಂತಂದರೆ ಇಂಟ್ರಡಕ್ಷನ್ ಪಾರ್ಟ್ನ ನೋಡೋಣ. ಓಕೆ, ಟ್ಯಾರೋದಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಪಾರ್ಟ್ ಏನಿರುತ್ತೆ, ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಈ ಒಂದು ಟಾಪಿಕ್ ಮೇಲೆ ನೀವು ಇಂಟ್ರೆಸ್ಟ್ ಇದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೆಕ್ಸ್ಟ್ ಕ್ಲಾಸ್ನ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ನೀವು ಯಾವುದೇ ಒಂದು ಡೆಕ್ನ ಯೂಸ್ ಮಾಡಿ, ರೈಡರ್ ವೇಟ್ ತೊಗೊಳ್ಳಿ ಅಥವಾ ಟ್ಯಾರೋ ಲೈಟ್ ಸೀರ್ ಡೆಕ್ ತೊಗೊಳ್ಳಿ. ಈಗ ನಾನು ಕರೆಂಟ್ಲಿ ಲೈಟ್ ಸೀರ್ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ತೊಗೊಳ್ಳಿ. ಅದರಲ್ಲಿ ನಮಗೆ ಸಿಗುವಂಥದ್ದು 2 ಪಾರ್ಟ್ಸ್. ಓಕೆ, ಇಟ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಟ್ಯಾರೋ ಡೆಕ್ ಅಲ್ಲಿ ನಮಗೆ 2 ಪಾರ್ಟ್ಗಳಾಗಿ ಬರುತ್ತೆ. ಒಂದು ಮೇಜರ್ ಅರ್ಕಾನ, ಇನ್ನೊಂದು ಮೈನರ್ ಅರ್ಕಾನ. ಓಕೆ, ಸೊ ನಮ್ಮ ಒಂದು ಡೆಕ್ಕಲ್ಲಿ 2 ಪಾರ್ಟ್ಸ್ ಇರುತ್ತೆ. ಅದು 2 ಪಾರ್ಟ್ ಆಗಿ ವಿಂಗಡಣೆ ಮಾಡಿರ್ತಾರೆ, ಡಿವೈಡ್ ಮಾಡಿರ್ತಾರೆ. ಫಸ್ಟ್ನೇದು ಮೇಜರ್ ಅರ್ಕಾನ, ಎರಡನೇದು ಮೈನರ್ ಅರ್ಕಾನ. ಅರ್ಕಾನ ಅನ್ನೋ ಮೀನಿಂಗ್ ಏನು ಅಂದರೆ ಮಿಸ್ಟೇರಿಯಸ್, ನಿಗೂಢತೆ. ಸೊ ಸೀಕ್ರೆಟ್ಸ್ಗಳನ್ನ ಅನ್ಲಾಕ್ ಮಾಡುವಂಥದ್ದು ಅಂತ ಹೇಳ್ತಾರೆ ಅರ್ಕಾನ ಅಂದರೆ. ಓಕೆ, ಕ್ಲಿಯರ್? ಎಸ್. ಸೊ ನೆಕ್ಸ್ಟು ಮೇಜರ್ ಅರ್ಕಾನದಲ್ಲಿ ನಮಗೆ ಸಿಗುವಂಥದ್ದು 22 ಕಾರ್ಡ್ಸ್ಗಳು, 22 ಕಾರ್ಡ್ಸ್ ಇನ್ ಮೇಜರ್ ಅರ್ಕಾನ. ಆ್ಯಂಡ್ ಮೈನರ್ ಅರ್ಕಾನದಲ್ಲಿ ನಮಗೆ 56 ಕಾರ್ಡ್ಸ್ ಸಿಗುತ್ತೆ. 56 ಕಾರ್ಡ್ಸ್ ಮೈನರ್ ಅರ್ಕಾನದಲ್ಲಿ, 22 ಕಾರ್ಡ್ಸ್ ಮೇಜರ್ ಅರ್ಕಾನದಲ್ಲಿ ಸಿಗುತ್ತೆ. ಓಕೆ, ಸೊ ಟೋಟಲ್ 78 ಕಾರ್ಡ್ಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಮೇಜರ್ ಅರ್ಕಾನ, ಮೈನರ್ ಅರ್ಕಾನ. ಓಕೆ, ಮೇಜರಲ್ಲಿ 22 ಕಾರ್ಡ್ಸ್, ಮೈನರಲ್ಲಿ 56 ಕಾರ್ಡ್ಸ್. ಅರ್ಕಾನ ಮೀನ್ಸ್ ಮಿಸ್ಟೀರಿಯಸ್, ಸೀಕ್ರೆಟ್ಸ್ ಅನ್ಲಾಕಿಂಗ್, ನಿಗೂಢತೆಯನ್ನು ಭೇದಿಸುವಂಥದ್ದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡೋದಾದರೆ ಮೇಜರ್ ಅರ್ಕಾನ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಮೇಜರ್ ಎನರ್ಜೀಸ್ ಜೊತೆ ಅಂದರೆ ದೊಡ್ಡ ಒಂದು ಇಶ್ಯೂಸ್ ಏನಿರುತ್ತೆ ಅದ್ರ ಜೊತೆ ವರ್ಕ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಮೇಜರ್ ಟ್ರಾನ್ಸಿಷನ್ಸ್ ಅಂದರೆ ಮೇಜರಾಗಿ ಒಂದು ಈಗ ಬದಲಾವಣೆ ಆಗಲೇಬೇಕಾಗಿದೆ, ಯಾವ ಒಂದು ವಿಚಾರದಲ್ಲಿ ಬದಲಾವಣೆಗಳು ಆಗಬೇಕು ಅನ್ನೋದನ್ನು ಮೇನ್ಲಿ ಅಂದರೆ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಅದು ಹೇಳ್ಕೊಡುತ್ತೆ. ಓಕೆ, ಅದಾದಮೇಲೆ ಕೆಲವೊಂದಷ್ಟು ಚಾಲೆಂಜಸ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಸೊ ಆ ಚಾಲೆಂಜಸ್ ಜೊತೆ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ದೊಡ್ಡ ಚಾಲೆಂಜಸ್ ಬಂದಾಗ ಸೊ ಆ ಒಂದು ಮೇಜರ್ ಅರ್ಕಾನದ ಕಾರ್ಡ್ಸ್ಗಳಿಂದ ನಮಗೆ ಯಾವ ರೀತಿ ಡೀಲ್ ಮಾಡಬೇಕು ಆ ಒಂದು ಇಶ್ಯೂ ಜೊತೆಗೆ ಅನ್ನೋದನ್ನು ಅದು ತಿಳಿಸ್ಕೊಡುತ್ತೆ. ಆ್ಯಂಡ್ ಪರ್ಮನೆಂಟ್ ಇನ್ ನೇಚರ್, ಸಮಥಿಂಗ್ ವಿಚ್ ಈಸ್ ಪರ್ಮನೆಂಟ್ ಇನ್ ನೇಚರ್ ಅಂದರೆ ಪರ್ಮನೆಂಟಾಗಿ ನಮ್ಮ ಜೊತೆಗೆ ಏನಿರುತ್ತೆ ಅಂದರೆ ನೇಚರಲ್ಲಿ ಏನೆಲ್ಲ ಪರ್ಮನೆಂಟಾಗಿ ಉಳಿಯುವಂತಹ ಒಂದು ಎಮೋಷನ್ಸ್ ಆಗಿರಬಹುದು, ಅಥವಾ ನೇಚರ್ ಜೊತೆ ಕನೆಕ್ಟ್ ಆಗಿರುವಂಥದ್ದಾಗಿರಬಹುದು, ಅರ್ತ್ ರಿಲೇಟೆಡ್ ವಿಚಾರಗಳಾಗಿರಬಹುದು. ಆ್ಯಂಡ್ ಸಮಥಿಂಗ್ ವಿಚ್ ಈಸ್ ಪರ್ಮನೆಂಟ್ ಇನ್ ನೇಚರ್ ಅಂದರೆ ನೇಚರಲ್ಲಿ ಏನು ಪರ್ಮನೆಂಟ್ ಇದೆ ಅದರ ಒಂದು ಇಂಡಿಕೇಟ್ ಇದು ಮೇಜರ್ ಅರ್ಕಾನ ಮಾಡುತ್ತೆ ಅಂತ ಹೇಳಬಹುದು. ಮೈನರ್ ಅರ್ಕಾನ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮೈನರ್ ಅರ್ಕಾನ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಅಂದರೆ ದಿನನಿತ್ಯದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಕೆಲಸಗಳನ್ನ ಅದು ನಮಗೆ ಹೇಳ್ಕೊಡ್ತಾ ಬರುತ್ತೆ. ಅಂದರೆ ದಿನದಿಂದ ದಿನಕ್ಕೆ ಡೈಲಿ ಗೈಡೆನ್ಸ್ ಅಂತ ಹೇಳ್ತೀವಿ ಗೊತ್ತಾ, ದಿನದ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಅಥವಾ ಏನೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಅದನ್ನು ಅದು ಇಂಡಿಕೇಟ್ ಮಾಡುತ್ತೆ. ಓಕೆ, ಸಣ್ಣ ಪುಟ್ಟ ಒಂದು ಚಾಲೆಂಜಸ್ ಇರುತ್ತೆ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನೋದನ್ನು ನಾವು ಈ ಒಂದು ಮೈನರ್ ಅರ್ಕಾನದಿಂದ ಪಡ್ಕೋಬೋದು. ವಿತ್ ಸ್ಮಾಲ್ ರಿಚುವಲ್ಸ್ ಇಂದ ನಾವು ಅದನ್ನು ಬಗೆಹರಿಸ್ಕೋಬೋದು. ಅರ್ಥ ಆಯ್ತಾ? ಇನ್ನೊಂದು ಸತಿ ಹೇಳ್ತೀನಿ. ಮೈನರ್ ಅರ್ಕಾನದಲ್ಲಿ ನಮಗೆ ಡೇ ಟು ಡೇ ಲೈಫಲ್ಲಿ ದಿನನಿತ್ಯ ಬರುವಂಥ ಒಂದಷ್ಟು ಸಣ್ಣ ಚಾಲೆಂಜಸ್ ಏನೆಲ್ಲ ಇರುತ್ತೆ ಅದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅದು ನಮಗೆ ಹೇಳಿಕೊಡುತ್ತೆ. ಆ್ಯಂಡ್ ಅದನ್ನು ಸಿಂಪಲ್ ರಿಚುವಲ್ಸ್ ಇಂದ ನಾವು ಅದನ್ನು ಹೀಲ್ ಮಾಡ್ಕೋಬಹುದು. ಓಕೆ, ಸೊ ಇದು ಮೈನರ್ ಅರ್ಕಾನ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಆಯಿತು.
ಆ್ಯಂಡ್ ಇದರಲ್ಲಿ ಮತ್ತೆ ನಿಮಗೆ 4 ಭಾಗಗಳಾಗಿ ಸಿಗುತ್ತೆ. ಎದರಲ್ಲಿ ಅಂದರೆ ಮೈನರ್ ಅರ್ಕಾನದಲ್ಲಿ. ಈಗ ನಾವು ನೋಡಿದ್ವಿ ಮೇಜರ್ ಅರ್ಕಾನ, ಮೈನರ್ ಅರ್ಕಾನ. ಓಕೆ, ಮೇಜರಲ್ಲಿ ನಮಗೆ 22 ಕಾರ್ಡ್ಸ್ ಇರುತ್ತೆ, ಮೈನರಲ್ಲಿ 56 ಕಾರ್ಡ್ಸ್ ಇರುತ್ತೆ. ಅಗೇನ್ ನಮಗೆ ಇಲ್ಲಿ ಮೈನರ್ ಅರ್ಕಾನದಲ್ಲಿ ಡಿವೈಡೆಡ್ ಬೈ 4 ಪಾರ್ಟ್ಸ್, ಮತ್ತು 4 ಭಾಗಗಳಾಗಿ ವಿಭಜನೆ ಆಗುತ್ತೆ, ಡಿವೈಡ್ ಆಗುತ್ತೆ, ಪಾರ್ಟ್ಸ್ ಆಗುತ್ತೆ. ಸೊ ಅದನ್ನು ನಾವು ಸೂಟ್ಸ್ ಅಂತ ಕರಿತೀವಿ. ಇನ್ ಟ್ಯಾರೋ ಲ್ಯಾಂಗ್ವೇಜ್ ಅದು ಸೂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಮೈನರ್ ಅರ್ಕಾನ ಈಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್ ಆರ್ 4 ಸೂಟ್ಸ್. ಓಕೆ, ಫಸ್ಟ್ನೇದ್ದು ವಾಟರ್, ಸೆಕೆಂಡ್ ಒನ್ ಸ್ವಾಟ್ಸ್. ವಾಟರ್ ಅಂದರೆ ಕಪ್ಸ್ ಕಾರ್ಡ್ ಬರುತ್ತೆ, ಕಪ್ಸ್, ಸ್ವಾಟ್ಸ್, ವ್ಯಾಂಡ್ಸ್, ಪ್ಯಾಂಟಿಕಲ್ಸ್. ಕಪ್ಸ್ ಕಾರ್ಡ್ ಬರೋದು ರೈಡರ್ ವೇಟಲ್ಲಿ, ಇದರಲ್ಲಿ ವಾಟರ್ ಸೈನ್ ಅಂತ ಬರುತ್ತೆ ಸೀರ್ ಲೈಟಲ್ಲಿ. ಓಕೆ, ಸೊ ಅರ್ಥ ಆಗಿದೆಯಾ? ಇನ್ನೊಂದು ಸತಿ ಹೇಳ್ತೀನಿ. ಮೈನರ್ ಅರ್ಕಾನದಲ್ಲಿ ನಮಗೆ 4 ಸೂಟ್ಸ್ ಇರುತ್ತೆ, ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದು ವಾಟರ್ ಸೈನ್, ಎರಡನೇದು ಸ್ವಾಟ್ಸ್. ಸ್ವಾಟ್ಸ್ ಯಾವುದು ರೀಪ್ರೆಸೆಂಟ್ ಮಾಡುತ್ತೆ? ಏರ್ ಸೈನ್ನ ರೀಪ್ರೆಸೆಂಟ್ ಮಾಡುತ್ತೆ. ವ್ಯಾಂಡ್ಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ? ಫೈರ್ ಎಲಿಮೆಂಟ್ನ ರೀಪ್ರೆಸೆಂಟ್ ಮಾಡುತ್ತೆ. ಪ್ಯಾಂಟಿಕಲ್ಸ್ ಅರ್ತ್ ಎಲಿಮೆಂಟ್ನ ರೀಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ 4 ಭಾಗಗಳಾಗಿ ಡಿವೈಡ್ ಆಗಿರುತ್ತೆ. ಮೊದಲನೇದು ವಾಟರ್, ಎರಡನೇದು ಸ್ವಾಟ್ಸ್, ಮೂರನೇದು ಫೈರ್, ನಾಲ್ಕನೇದು ಪ್ಯಾಂಟಿಕಲ್ಸ್. ಓಕೆ, ಸೊ ವಾಟರ್ ನಮಗೆ ಏನು ಸೂಚಿಸುತ್ತೆ? ಎಮೋಷನ್ಸ್, ಹಾರ್ಟ್, ರಿಲೇಷನ್ಸ್. ಓಕೆ, ಸ್ವಾಟ್ಸ್ ಏನು ಸೂಚಿಸುತ್ತೆ ಅಂದರೆ, ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಥಾಟ್ಸ್, ಐಡಿಯಾಸ್, ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್. ಸೊ ಇದು ಏರ್ ಸೈನ್ನಲ್ಲಿ ಇದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಸ್ವಾಟ್ಸ್ ಕಾರ್ಡ್ಗಳು ಯಾವಾಗಲೂ ನಮಗೆ ನಮ್ಮ ಥಾಟ್ಸ್ಗಳ ಬಗ್ಗೆ, ನಮ್ಮ ಐಡಿಯಾಗಳ ಬಗ್ಗೆ, ನಮ್ಮ ಒಂದು ಕ್ರಿಯೇಟಿವಿಟಿ ಬಗ್ಗೆ, ನಮ್ಮ ಒಂದು ಕಮ್ಯುನಿಕೇಷನ್ ಬಗ್ಗೆ ಇದು ನಮಗೆ ದಾರಿ ಅನ್ನೋದನ್ನು ತೋರಿಸುತ್ತೆ. ಅದ್ರ ಬಗ್ಗೆ ಇದು ಮಾತಾಡುತ್ತೆ. ಓಕೆ, ಕ್ಲಿಯರ್? ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿಕೊಂಡು ಮತ್ತೆ ಕೇಳಿ, ಮತ್ತೆ ಅರ್ಥ ಆಗುತ್ತೆ ನಿಮಗೆ. ಓಕೆ, ಆ್ಯಂಡ್ ನಾನು ಆಗಲೇ ಹೇಳಿದೆ ನಿಮಗೆ ಮೇಜರ್ ಅರ್ಕಾನ ನಮಗೆ ಸಮಥಿಂಗ್ ವಿಚ್ ಈಸ್ ಪರ್ಮನೆಂಟ್ ಇನ್ ನೇಚರ್ ಅಂತ ಅಲ್ವಾ. ಅಂದರೆ ನಮ್ಮ ಒಂದು ಪರ್ಮನೆಂಟ್ ಪೇಜ್ ಏನಿದೆ, ನಮ್ಮ ಒಂದು ಕಾರ್ಮಿಕ್ ಲೆಸನ್ಸ್ ಏನಿದೆ ಅದ್ರ ಬಗ್ಗೆ ಸೂಚಿಸುತ್ತೆ. ನಮ್ಮ ಕಾರ್ಮಿಕ್ ಲೆಸನ್ಸ್ ಏನಿದೆ ಆ್ಯಂಡ್ ನಮ್ಮ ಒಂದು ದಿನನಿತ್ಯದ ಕರ್ಮಗಳು ಏನಿದೆ, ಪಾಸ್ಟ್ ಲೈಫ್ ಕರ್ಮಗಳು ಏನಿದೆ, ಆ ಒಂದು ಕರ್ಮಗಳ ಜೊತೆ ನಾವು ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದನ್ನು ಕೂಡ ಅದು ಮೇಜರ್ ಅರ್ಕಾನ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ಅದು ಟೈಮ್ ತೊಗೊಂಡು ಚೇಂಜ್ ಆಗುತ್ತೆ, ಪರ್ಮನೆಂಟಾಗಿ ಇಮಿಡಿಯೇಟಾಗಿ ಚೇಂಜ್ ಆಗೋದಿಲ್ಲ. ನಮ್ಮ ಕರ್ಮಗಳು ಕಳೆದಂತೆ ನಮ್ಮ ಒಂದು ಸೋಲ್ ಜರ್ನಿ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತೀವಿ ಗೊತ್ತಾ. ಕರ್ಮ ಕಳೆದಂತೆ ಸಕ್ಸಸ್ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಏನೇ ಒಂದು ಮಾಡಬೇಕು ಅಂದರೂ ಅದು ಕರ್ಮ ಕಳಿಬೇಕು, ಆ ಕರ್ಮ ಕಳೆದಾಗಲೇ ನಮಗೊಂದು ಒಳ್ಳೆಯದಾಗುತ್ತೆ ಅಂತ ದೊಡ್ಡವ್ರು ಹೇಳಿರೋದು ನಾವು ಕೇಳಿದ್ದೀವಿ. ಸೊ ಮೈನರ್ ಅರ್ಕನ್ನ ಸೂಚಿಸೋದು ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದ್ರ ಬಗ್ಗೆ. ಆಲ್ಮೋಸ್ಟ್ ಅದು ನಮ್ಮ ಕಾರ್ಮಿಕ್ ಲೆಸನ್ಸ್ ಬಗ್ಗೆ, ಕಾರ್ಮಿಕ್ ಎನರ್ಜಿ ಬಗ್ಗೆ ಅದು ಮಾತಾಡುತ್ತೆ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನು ಡೆಪ್ತಾಗಿ ಮೇಜರ್ ಅರ್ಕಾನದ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪ್ರತಿಯೊಂದು ಸಿಂಗಲ್ ಕಾರ್ಡ್ಗಳನ್ನ ಮೀನಿಂಗ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಲೆಸನ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚಿನ ಡೌಟ್ಸ್ ಇದೆ, ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನಾವು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡೋಣ. ಆ ಗ್ರೂಪ್ನಲ್ಲಿ ನಿಮ್ಮೆಲ್ಲರ ಡೌಟ್ಸ್ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗೋಣ, ಕಲಿಯೋಣ, ಬೆಳೆಯೋಣ. ಓಕೆ, ಸೊ ಇಂಟ್ರೆಸ್ಟ್ ಇರೋರು, ನಿಮಗೆ ಗ್ರೂಪ್ ಬೇಕು ಅನ್ನೋರು ಗ್ರೂಪ್ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನಾನು ಗ್ರೂಪ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತೀನಿ. ಅಟ್ಲೀಸ್ಟ್ ನನಗೆ 50 to 100 ಮೆಂಬರ್ಸ್ ಗ್ರೂಪ್ ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಡೆಫಿನೆಟ್ಲಿ ನಾನು ವಾಟ್ಸಪ್ ಗ್ರೂಪ್ನ, ಡಿಸ್ಕಷನ್ ಗ್ರೂಪ್ನ ಕಂಡಕ್ಟ್ ಮಾಡ್ತೀನಿ. ಅಲ್ಲಿ ನಿಮ್ಮ ಒಂದು ಲರ್ನಿಂಗ್ಸ್ನ ನೀವು ಶೇರ್ ಮಾಡಬಹುದು, ನಿಮ್ಮ ಡೌಟ್ಸ್ನ ನೀವು ಕೇಳಬಹುದು, ನಾನು ಕ್ಲಿಯರ್ ಮಾಡ್ತಾ ಬರ್ತೀನಿ. ಓಕೆ, ಸೊ ಸೀರಿಯಸ್ ಆಗಿ ಕಲೀರಿ ಆ್ಯಂಡ್ ನಿಮ್ಮ ಒಂದು ಟ್ಯಾರೋ ಜರ್ನಿನ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಹೆಚ್ಚಿನ ಜನಗಳಿಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲ ಕಳಿಸಿ. ಸೊ ದಟ್ ಅವರು ಕೂಡ ಅವರ ಒಂದು ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.